ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತು ಕೆಮ್ಮಿಗೆ ಮನೆಯಲ್ಲೇ ಯಾವ ರೀತಿ ಮನೆ ಮದ್ದು ಮಾಡ್ಕೊಳ್ಳೋದು ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ಈ ಹೋಮ್ ರೆಮಿಡಿಯಿಂದ ಬೇಗನೆ ಎದೆಯಲ್ಲಿ ಕಟ್ಕೊಂಡಿರೋಂಥ ಕಫನ ನಾವು ತೆಕ್ಕೊಳ್ಬಹುದು. ಯಾವೆಲ್ಲ ಮಕ್ಕಳಿಗೆ ಅಂದರೆ 2 ವರ್ಷದ ಮೇಲ್ಪಟ್ಟಗೆ ಈಗ ಕೆಮ್ಮಲಾಗಿರುತ್ತೆ, ನೆಗಡಿ ಆಗಿರುತ್ತೆ, ಕಂಜಕ್ಷನ್ ಅಂದರೆ ಬಹಳ ಶೀತ ಸೇರ್ಕೊಂಡ್ಬಿಟ್ಟಿರುತ್ತೆ, ಅವರು ಉಸಿರಾಡುವಾಗ ಒಂಥರ ಸಣ್ಣದಾಗಿ ಸೌಂಡ್ ಕೇಳಿಸ್ತಾ ಇರುತ್ತೆ. ಸೊ ಇಂಥ ಮಕ್ಕಳಲ್ಲಿ ನೀವು ಮಾಮೂಲಿ ಸಿರಪ್ ಮತ್ತು ಮೆಡಿಸಿನ್ ಹಾಕ್ತಿದ್ರೂ ಕಡಿಮೆ ಆಗಿರಲ್ಲ. ಅಂಥ ಟೈಮಲ್ಲಿ ಇವತ್ತು ನಾನು ತೋರಿಸ್ತಾ ಇರೋವಂಥ ಮನೆ ಮದ್ದು ಯೂಸ್ ಮಾಡೋದ್ರಿಂದ ವಿತಿನ್ 1 ವೀಕಲ್ಲಿ ಎಂಥ ಕಂಜಕ್ಷನ್, ಎಂಥ ಶೀತ ಆಗಿದ್ರೂ ಕೂಡ, ಕೆಮ್ಮಲಿದ್ರೂ ಕೂಡ ನಾವು ನಿವಾರಿಸ್ಕೊಳ್ಬಹುದು. ಶೀತ ಕೆಮ್ಮಿಗೆ ಕಷಾಯ ಅಂತಂದರೆ ಮೊದಲಿಗೆ ನಮಗೆ ನೆನಪಾಗೋದು ದೊಡ್ಡಪತ್ರೆ ಎಲೆ. ಇದನ್ನು ತುಂಬ ವರ್ಷದಿಂದ ಬಳಕೆ ಮಾಡ್ಕೊಂಡು ಬಂದಿದ್ದಾರೆ. ತಂಬುಳಿ ರೂಪದಲ್ಲಿ ಅಥವಾ ಕಷಾಯ ರೂಪದಲ್ಲಿ ನಾವು ತಗೊಳ್ಳೋದ್ರಿಂದ ನಮ್ಮ ರಕ್ತ ಶುದ್ಧಿ ಆಗುತ್ತೆ. ವಾರಕ್ಕೆ ಒಂದ್ಸಲನಾದರೂ ದೊಡ್ಡಪತ್ರೆ ಎಲೆ ತಿನ್ನೋದ್ರಿಂದ ಆರೋಗ್ಯವಾಗಿರ್ತೀವಿ. ಸ್ಕಿನ್ ಪ್ರಾಬ್ಲಮ್ಸ್ ಏನಾದರೆ ಅದನ್ನು ನಿವಾರಿಸ್ಕೊಳ್ಬೋದು, ಸ್ಕಿನ್ ಅಲರ್ಜಿ ಎಲ್ಲ. ಇವತ್ತು ನಾವು ಕೆಮ್ಮಿನ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅದರಿಂದ ಹೇಗೆ ಬೆನಿಫಿಟ್ಸ್ ಅಂತ ತಿಳಿಸ್ಕೊಡ್ತೀನಿ. ಕಷಾಯ ಮಾಡಿ ಕುಡಿಯೋದ್ರಿಂದ ಕೆಮ್ಮಲ್ಲಿ ನಮಗೆ ಅಲರ್ಜಿಕ್ ಏನಾದ್ರು ಆಗಿದ್ರೆ ಗಂಟ್ಲಲ್ಲಿ, ಥ್ರೋಟಲ್ಲಿ ಅದನ್ನೆಲ್ಲ ನಾವು ನಿವಾರಿಸ್ಕೊಳ್ಬಹುದು. ಇದರಿಂದ ಕಂಜಕ್ಷನ್ ಅಂದರೆ ತುಂಬಾ ಕಫ ಕಟ್ಕೊಂಡ್ಬಿಟ್ಟಿರುತ್ತೆ, ಥಂಡಿ ಆಗ್ಬಿಟ್ಟಿರುತ್ತೆ, ಶೀತ ಆಗಿರುತ್ತಲ್ಲ ಅದನ್ನೆಲ್ಲ ತೆಗೆದುಕೊಳ್ಬೋದು. ಹಾಗಾಗಿ ದೊಡ್ಡಪತ್ರೆ ಎಲೆನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ತುಳಸಿ ಯೂಸ್ ಮಾಡ್ತಾ ಇದ್ದೀವಿ. ಸಾಮಾನ್ಯವಾಗಿ ನೀವೆಲ್ಲ ನೋಡಿರ್ತೀರ, ದೇವಸ್ಥಾನದಲ್ಲಿ ತೀರ್ಥದಲ್ಲಿ ತುಳಸಿ ಹಾಕಿರ್ತಾರೆ. ಯಾಕೆ ಅಂತಂದರೆ ಇದರಲ್ಲಿ ಆ್ಯಂಟಿ ಅಲರ್ಜಿಕ್ ಪ್ರಾಪರ್ಟೀಸ್ ಇದೆ. ಸೊ ನಿಮಗೆ ಅಲರ್ಜಿ ಆಗಬಾರ್ದು ಅಂತ. ಹಾಗೆ ಆ್ಯಂಟಿಬಾಡೀಸ್ ಜಾಸ್ತಿ ಇದೆ. ಇದರಿಂದ ನಿಮಗೆ ಕೆಮ್ಮಿನ ಕಫ ಎಲ್ಲ ಕಟ್ಕೊಂಡಿರುತ್ತಲ್ಲ ಅದನ್ನೆಲ್ಲ ನಿವಾರಿಸ್ಕೊಳ್ಬಹುದು. ತುಳಸಿಯಿಂದ ನಮಗೆ ಬಹಳಷ್ಟು ಪರಿಣಾಮ ಇದೆ. ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಬೂಸ್ಟ್ ಮಾಡ್ಕೊಳ್ಬಹುದು. ಹಾಗೆ ಕಫನ್ ರಿಲೀಫಿಂಗ್ ಮಾಡುವಂಥ ಪ್ರಾಪರ್ಟೀಸ್ ಇದೆ. ಸೊ ಹಾಗಾಗಿ ತುಳಸಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಮೆಣಸು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಮೆಣಸು ಯೂಸ್ ಮಾಡೋದ್ರಿಂದ ಕಂಜಕ್ಷನ್ ಆಗಿರೋದನ್ನ ನಾವು ರೆಡ್ಯೂಸ್ ಮಾಡ್ಕೊಳ್ಬೋದು, ಕಫ ಇರೋದನ್ನ ಕಡಿಮೆ ಮಾಡ್ಕೊಳ್ಬಹುದು. ಇದ್ರ ಜೊತೆಗೆ ಲವಂಗನೂ ಕೂಡ ಬಳಕೆ ಮಾಡ್ತಾ ಇದ್ದೀವಿ. ಹಾಗೆ ಮೇಯ್ನ್ ಆಗಿ ಈ ದೊಡ್ಡಪತ್ರೆ ಎಲೆ ಜೊತೆ ಹನಿ ಯೂಸ್ ಮಾಡಿ ತಗೊಳ್ಳೋದ್ರಿಂದ ಕೆಮ್ಮು ಅಂತ ಹೇಳ್ತೀವಿ, ಒಣ ಕೆಮ್ಮು ಆಗ್ಬೋದು, ಹಸಿ ಕೆಮ್ಮು ಆಗ್ಬೋದು, ಬೇಗನೆ ನಿವಾರಿಸ್ಕೊಳ್ಬೋದು. ಹಾಗೆ ಪುದೀನೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಪುದೀನ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಮ್ಮೆಲ್ಲರಿಗೂ ಗೊತ್ತು. ಸೊ ಅದನ್ನು ನಿಯಮಿತವಾಗಿ ಬಳಕೆ ಮಾಡಿಕೊಂಡು ಇದಿಷ್ಟು ಯಾವ ರೀತಿ ಕಷಾಯ ಮಾಡೋದು ಅಂತ ನೋಡೋಣ ಬನ್ನಿ. ಕಷಾಯ ಮಾಡೋದಕ್ಕೆ ಫಸ್ಟು ಸ್ಟವ್ ಆನ್ ಮಾಡ್ಕೊಂಡು ಒಂದು ಚಿಕ್ಕದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ದೊಡ್ಡಪತ್ರೆ ಎಲೆಗಳನ್ನ ಬಿಡಿಸಿ ಹಾಕ್ಕೊಳ್ಬೇಕು. 1 ನಿಮಿಷದಷ್ಟು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸಂಪೂರ್ಣವಾಗಿ ನೀರಿನ ಅಂಶ ಅದರಲ್ಲಿ ಇರೋವಂಥದ್ದೆಲ್ಲ ಹೋಗಬೇಕು. ಅಲ್ಲಿ ತನಕ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. 1 ನಿಮಿಷದಲ್ಲಿ ಅದು ಎಲೆ ಬಾಡೋದ ರೀತಿ ಕಾಣಿಸುತ್ತೆ ನಿಮಗೆ. 1-2 ಕಡ್ಡಿಯಷ್ಟು ಈಗ ಪುದೀನ ಹಾಕ್ಕೊಳ್ತಾ ಇದ್ದೀವಿ. ಫ್ರೆಶ್ ಆಗಿ ಕಿತ್ಕೊಂಡು ಬಂದಿರೋದ್ರಿಂದ ಒಳ್ಳೆ ಅರೋಮನು ಕೂಡ ಇರುತ್ತೆ. ಹಾಗೆ 4 ಕಡ್ಡಿಯಷ್ಟು ತುಳಸಿ ಎಲೆಗಳು, ಒಂದು ತುದಿ ಕಡ್ಡಿಗಳು, ತುಂಬ ದೊಡ್ಡ ಕಡ್ಡಿ ಹಾಕ್ಕೊಳ್ಬೇಡಿ, ತುದಿ ಕಡ್ಡಿ ಹಾಕ್ಕೊಳ್ಬೇಕು. ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಕ್ವಾಂಟಿಟಿ ನಾವು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೀವಿ ಅಂತ. ದೊಡ್ಡಪತ್ರೆ ಎಲೆ ಸ್ವಲ್ಪ ಜಾಸ್ತಿ ಇರಬೇಕು, ಪುದೀನ 1-2 ಕಡ್ಡಿಯಷ್ಟು, ಆಮೇಲೆ 4 ಕಡ್ಡಿಯಷ್ಟು ತುಳಸಿ. ಇದಿಷ್ಟು ಬಾಡಿಸ್ಕೊಳ್ಬೇಕು. ನೀರಿನ ಅಂಶ ಎಲ್ಲ ಹೋದ್ಮೇಲೆ ಇದಕ್ಕೆ 2 ಲವಂಗ, 5 ಮೆಣಸಿನ ಕಾಳು ತೊಗೊಂಡಿದ್ದೀವಿ. ಈಗ ಕುಟಾಣಿ ಅಥವಾ ಕಲ್ಲು ಯಾವುದಿದ್ರೂ ಕೂಡ ನಾವು ಅದರಲ್ಲಿ ಜಜ್ಜಿ ರಸ ತೆಕ್ಕೊಳ್ಬಹುದು. ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ಅನುಕೂಲವಾಗಿ ಸಿಗುವಂಥದ್ರಲ್ಲಿ ನೀವು ಮಾಡ್ಕೊಳ್ಬೋದು. ಯೂಶ್ವಲಿ ಎಲ್ಲರ ಮನೆಯಲ್ಲೂ ಕುಟಾಣಿ ಇರುತ್ತೆ. ಸೊ ಅದಕ್ಕೆ ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಬೆಟರು. ನಾನು ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಕೊಳ್ಬೇಕು. ಸೊ ಹೀಗೆ ಜಜ್ಜೋದ್ರಿಂದ ರಸ ಬಿಟ್ಕೊಳ್ಳುತ್ತೆ. ಜಜ್ಕೊಂಡು ಆಗಿದೆ. ನೀರು ಹಾಕಿ ಏನು ಜಜ್ಜೋ ಅವಶ್ಯಕತೆ ಇಲ್ಲ. ನಾವು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಅದು ಸೊಪ್ಪು ಮತ್ತು ಲವಂಗ, ಮೆಣಸು ಇಷ್ಟನ್ನು ಜಜ್ಜಿದ್ರೆ ನಿಮ್ಗೆ ಈ ರೀತಿ ಗ್ರೀನ್ ಕಲರ್ ಜ್ಯೂಸ್ ಬರುತ್ತೆ. ಇದೇ ಕಷಾಯ. ಈಗ ಈ ಕಷಾಯ ರೆಡಿಯಾಗಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ ಇದು. ಸೊ ನಿಮಗೆ ಎಷ್ಟು ಸೊಪ್ಪು ಬೇಕೋ ಅಷ್ಟು ಹಾಕ್ಕೊಂಡು ಕ್ವಾಂಟಿಟಿ ಇನ್ಕ್ರೀಸು ಡಿಕ್ರೀಸ್ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಶುದ್ಧವಾಗಿರುವಂಥ ಜೇನುತುಪ್ಪ ಆ್ಯಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಷಾಯ ರೆಡಿಯಾಗಿದೆ. ಇದನ್ನು ಮಕ್ಕಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಕೊಡೋದ್ರಿಂದ ಎಷ್ಟೇ ಕಫ ಕಟ್ಕೊಂಡಿದ್ರೂ ವಾಮಿಟ್ ಆಗುತ್ತೆ. ಅಂದರೆ ಇದು ಕುಡಿದ ಮೇಲೆ 2 ವರ್ಷದ ಮೇಲ್ಪಟ್ಟ ಮಕ್ಕಳು ಕೆಮ್ಮಿ ಅದನ್ನು ಎಲ್ಲ ಕಫ ತೆಗಿತಾರೆ. ಕಫದ ವಾಮಿಟ್ ಅಷ್ಟೇ ಆಗೋದು, ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಇದು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇರುವಂಥ ಮನೆ ಮದ್ದು ಅಂತಲೇ ಹೇಳ್ಬೋದು.
ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಕಷಾಯ ಯಾವ ರೀತಿ ಮಾಡೋದು ಅಂತ. ಸೊ ಈ ರೀತಿ ಮಾಡಿ ನೀವು ಮಕ್ಕಳು ಕೊಡೋದ್ರಿಂದ ಬೇಗನೆ ಕೆಮ್ಮು ಮತ್ತು ನೆಗಡಿನ ನಿವಾರಿಸ್ಕೊಳ್ಬಹುದು. ಇದೇ ರೀತಿ ಹೆಚ್ಚು ಹೆಚ್ಚು ಮನೆ ಮದ್ದು ಬೇಕಾಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಅಥವಾ ಅನಿಸಿಕೆ ಅಭಿಪ್ರಾಯ ತಿಳಿಸ್ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಆಗಿ ತಿಳಿಸಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ನಮಸ್ಕಾರ.